ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ವೃಶ್ಚಿಕ ಲಗ್ನದವರು ಧನಾಭಿವೃದ್ಧಿಗೆ ಕಂಡುಕೊಳ್ಳುವಂತಹ ಮಾರ್ಗ. ಹಣಕಾಸಿನ ಸಮಸ್ಯೆಗಳು ಬಾರದಂತೆ ನಿಮ್ಮನ್ನು ನೀವು ಯಾವ ರೀತಿ ರೂಪಿಸಿಕೊಳ್ಬೇಕು, ನಿತ್ಯ ನಿರಂತರವಾಗಿ ನಿಮ್ಮ ಜೀವಿತ ಅವಧಿಯಲ್ಲಿ ಶಾಶ್ವತ ರೂಪದಲ್ಲಿ ಪರಿಹಾರಗಳನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಈ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ವೃಶ್ಚಿಕ ಲಗ್ನವು 12 ಲಗ್ನಗಳಲ್ಲಿ 8ನೇ ಲಗ್ನವಾಗಿದೆ. 8ನೇ ಲಗ್ನವಾದಂತಹ ವೃಶ್ಚಿಕ ಲಗ್ನಕ್ಕೆ ಲಗ್ನಾಧಿಪತಿಯು ಕುಜಗ್ರಹ. ಲಗ್ನದಿಂದ ದ್ವಿತೀಯ ಸ್ಥಾನವು ಧನಸ್ಥಾನವಾಗುತ್ತೆ. ಧನಸ್ಥಾನಾಧಿಪತಿಯು ಗುರುಗ್ರಹ. ವಿಶೇಷ ಏನೆಂದರೆ ಲಗ್ನಾಧಿಪತಿಗೂ ಧನಸ್ಥಾನಾಧಿಪತಿಗೂ ಮಿತ್ರತ್ವ ಇದೆ. ಈ ರೀತಿ ಮಿತ್ರತ್ವ ಇರುವಾಗ ಪರಿಹಾರಗಳನ್ನು ನೀವು ಸುಲಭವಾಗಿ ಮಾಡಿಕೊಳ್ಬೋದು. ಗುರುಗ್ರಹವು ದ್ವಿತೀಯ ಸ್ಥಾನಾಧಿಪತಿಯಾಗಿ ಪಂಚಮ ಸ್ಥಾನಾಧಿಪತಿಯಾಗಿ ವೃಶ್ಚಿಕ ಲಗ್ನದವರಿಗೆ ವಿಶೇಷವಾದಂತಹ ಯೋಗಗಳನ್ನು ನೀಡುವಂತಹ ಗ್ರಹ ಆಗಿದೆ. ನಿಮ್ಮ ಜನ್ಮಕಾಲದಲ್ಲಿ ಗುರುಗ್ರಹವು ಶುಭ ಸ್ಥಾನದಲ್ಲಿ ಶುಭ ಸ್ಥಾನಾಧಿಪತಿಗಳ ಯುತಿಯಲ್ಲಿ ಇದ್ದಾಗ ವಿಶೇಷವಾದಂತಹ ಫಲಗಳನ್ನು ಪಡೆದುಕೊಳ್ತೀರಾ. ಗುರುಗ್ರಹವು ನೀಚ ಆಗದೆ, ಅಸ್ತ ಆಗದೆ, ವಕ್ರ ಆಗದೆ ಶುಭ ಗ್ರಹಗಳ ಅಂದರೆ ಶುಭ ಸ್ಥಾನಾಧಿಪತಿಗಳಾದಂತಹ ಚಂದ್ರಗ್ರಹ ಮತ್ತು ಕರ್ಮಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಮತ್ತು ಲಗ್ನಾಧಿಪತಿಯಾದಂತಹ ಕುಜಗ್ರಹದ ಯುತಿಯಲ್ಲಿ ಇದ್ದಾಗ ನಿಮಗೆ ಒಳ್ಳೆಯ ಯೋಗದ ಫಲಗಳು ಅಂದರೆ ಒಳ್ಳೆಯ ಕರ್ಮಗಳನ್ನು ಮಾಡುವಂತಹ ಒಳ್ಳೆಯ ಅಧಿಕಾರದಲ್ಲಿ ಇರುವಂತಹ ಯೋಗಗಳು ಪ್ರಾಪ್ತಿಯಾಗುತ್ತೆ. ಕೆಲಸಗಳು ನಿಮಗೆ ಯಶಸ್ವಿಯಾಗ್ತಾ ಇರುವಾಗ ಒಳ್ಳೆಯ ಅಧಿಕಾರವನ್ನು ನೀವು ಪಡೆದುಕೊಂಡಾಗ ನಿಮ್ಮ ಧನಾಭಿವೃದ್ಧಿಯು ಅದೇ ರೀತಿ ಆಗುತ್ತೆ. ಈ ರೀತಿ ಈ ಗ್ರಹವು ಶುಭ ಗ್ರಹಗಳೊಂದಿಗಿದ್ದಾಗ ಶುಭ ಫಲವನ್ನು ನೀಡುವಂತಹ ಗ್ರಹ ಆಗಿದೆ. ಗುರುಗ್ರಹವೇನಾದರೂ ಅಶುಭ ಸ್ಥಾನದಲ್ಲಿ ಇದ್ದಾಗ, ಅಶುಭ ಗ್ರಹಗಳಿಂದ ಪೀಡಿತ ಆಗಿದ್ದಾಗ ನೀವು ಆ ಅಶುಭ ಗ್ರಹಗಳಿಗೆ ಪರಿಹಾರವನ್ನು ಮಾಡಿಕೊಂಡು ಆನಂತರ ಗುರುಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಂಡಾಗ ನಿಮಗೆ ಫಲಗಳು ವೃದ್ಧಿಯಾಗುತ್ತೆ. ಗುರುಗ್ರಹಕ್ಕೆ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ವಿಶೇಷವಾಗಿ ಗುರುಗ್ರಹ ಆಗಿರೋದ್ರಿಂದ ಗುರುಗಳ ಸೇವೆಯನ್ನು ಮಾಡುವಂಥದ್ದು ಅಂದರೆ ಗುರು ಸೇವೆಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಇಷ್ಟಪಡ್ತಾರೆ. ಅಂದರೆ ಅವರು ತೃಪ್ತರಾಗ್ತಾರೆ. ಆ ಗುರು ಭಕ್ತಿ ಅನ್ನುವಂಥದ್ದು ತ್ರಿಮೂರ್ತಿಗಳನ್ನು ಆಕರ್ಷಣೆ ಮಾಡುತ್ತೆ ಅನ್ನುವುದನ್ನು ನಾವು ಗುರುಚರಿತ್ರೆ, ಗುರು ಪುರಾಣ ನಮ್ಮ ಗ್ರಂಥಗಳಿಂದ ನಾವು ತಿಳಿಬಹುದು. ಹಾಗಾಗಿ ಗುರುವಿನ ಭಕ್ತಿ ನಿಮಗೆ ತಿಳಿದಂತಹ ಗುರುಗಳ ಸೇವೆಯನ್ನಾದರೂ ಮಾಡಬಹುದು. ಅದೇ ರೀತಿ ಗುರು ಸಾಯಿಬಾಬಾ, ಗುರು ರಾಘವೇಂದ್ರರು, ಗುರು ದತ್ತಾತ್ರೇಯರು, ಗುರು ದಕ್ಷಿಣಾಮೂರ್ತಿ ಈ ರೀತಿ ಗುರುಗಳನ್ನು ಪೂಜೆಯನ್ನು ಮಾಡುತ್ತಾ ಆರಾಧನೆಯನ್ನು ಮಾಡುತ್ತಾ ನೀವು ಮಂದಿರಗಳಿಗೆ ತೆರಳಿ ಅಲ್ಲಿ ಆ ಮಂದಿರಕ್ಕೆ ಸಂಬಂಧಪಟ್ಟಂತಹ ಸೇವೆಯನ್ನು ನೀವು ಮಾಡಬಹುದು. ವಾರದಲ್ಲಿ ಬರುವಂತಹ ಗುರುವಾರಗಳಂದು ಪ್ರತಿ ಗುರುವಾರಗಳಂದು ಗುರುಗಳ ದೇವಸ್ಥಾನಕ್ಕೆ ನೀವು ಹೋಗಿ ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಕಡಲೆಕಾಳನ್ನು ನೀವು 5 ಪ್ರದಕ್ಷಿಣೆ ಬಂದು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ ನೀವು ಪ್ರತಿ ಗುರುವಾರಗಳಂದು ದಾನ ಮಾಡುತ್ತಾ ಬಂದಲ್ಲಿ ನಿಮಗೆ ಧನಾಭಿವೃದ್ಧಿಯಾಗುತ್ತೆ. ಮತ್ತು ದೀಪದ ವಿಷಯದಲ್ಲಿ ಯಾವ ರೀತಿ ಆರಾಧನೆಯನ್ನು ಮಾಡಬೇಕು, ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಹಾರದಲ್ಲಿ ವಿಶೇಷವಾಗಿ ನೀವು ದೀಪಕ್ಕೆ ಬತ್ತಿಯನ್ನು ತಯಾರಿ ಮಾಡ್ಕೋಬೇಕಾಗುತ್ತೆ. ಲಗ್ನಾಧಿಪತಿಯು ಕುಜಗ್ರಹ ಆಗಿರೋದ್ರಿಂದ ಕೆಂಪು ತತ್ವದ ಕುಂಕುಮ ಮತ್ತು ಗುರುಗ್ರಹವು ಧನಸ್ಥಾನಾಧಿಪತಿಯಾದಂತಹ ಗುರುಗ್ರಹವು ಅರಿಶಿನದ ಬಣ್ಣ ಆಗಿರೋದ್ರಿಂದ ಅರಿಶಿನ ಕುಂಕುಮ ಮತ್ತು ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸುಲಭವಾಗಿ ಆಗಬೇಕು, ಶೀಘ್ರವಾಗಿ ಆಗಬೇಕು, ಅದೃಷ್ಟದಿಂದ ಆಗಬೇಕು, ನಿಮಗೆ
ಜನ್ಮಜಾತಕದಲ್ಲಿ ಚಂದ್ರನ ಅನುಗ್ರಹ ಬೇಕಾಗುತ್ತೆ. ಭಾಗ್ಯಾಧಿಪತಿಯಾದಂತಹ ಚಂದ್ರಗ್ರಹನ ತತ್ವವಾದಂತಹ ಜಲತತ್ವ, ಜಲ ಅಂದರೆ ನೀರನ್ನು ಹಾಕಿ ಅರಿಶಿನ ಕುಂಕುಮ ಒಂದು ಬೌಲ್ಗೆ ಹಾಕಿ ನೀರನ್ನು ಹಾಕಿ ನೀವು ಬಿಳಿ ಬತ್ತಿಯನ್ನು ಅದರಲ್ಲಿ ನೆನೆಸಿ ಆ ನಂತರದಲ್ಲಿ ಬಿಸಿಲಿನಲ್ಲಿ ಒಣಗಿಸಿ 1 ವರ್ಷಕ್ಕೆ ಬೇಕಾಗುವಂತಹ ಬತ್ತಿಯನ್ನು ತಯಾರಿ ಮಾಡಿಕೊಂಡು ಆ ನಂತರ ನೀವು ನಿತ್ಯಲೂ ಆ ಬತ್ತಿಯಿಂದ 5 ಇಂಚಿನ ದೀಪವನ್ನು ನೀವು ಹಚ್ಚುತ್ತಾ ಬರಬೇಕು. ಅಂದರೆ ಮನೆಯಲ್ಲಿ ಗುರುಗಳ ಸಂಬಂಧಪಟ್ಟಂತಹ ಗುರು ಯಾರಾದರೂ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ, ಈ ರೀತಿ ಅವರ ಮುಂದೆ 5 ಇಂಚಿನ ದೀಪವನ್ನು ನೀವು ಕಡಲೆಕಾಯಿ ಎಣ್ಣೆಯಿಂದ ಹಚ್ಚಬೇಕು. ಈ ರೀತಿ ದೀಪವನ್ನು ಹಚ್ಚೋದ್ರಿಂದ, ಕಡಲೆಕಾಯಿ ಎಣ್ಣೆಯಿಂದಲೇ ಹಚ್ಚೋದ್ರಿಂದ ಗುರುವು ಸಂತೃಪ್ತರಾಗ್ತಾರೆ ಅನ್ನುವಂತಹ ಜ್ಯೋತಿಷ್ಯ ಪರಿಹಾರದಲ್ಲಿ ವಿಷಯವನ್ನು ತಿಳಿಸಲಾಗಿದೆ. ಹಾಗಾಗಿ ಕಡಲೆಕಾಯಿ ಎಣ್ಣೆಯಿಂದ 5 ಇಂಚಿನ ಬೆಳ್ಳಿ ದೀಪದಿಂದ ಈ ರೀತಿ ವಿಶೇಷವಾಗಿ ತಯಾರಿ ಮಾಡಿದಂತಹ ಬತ್ತಿಯಿಂದ ದೀಪವನ್ನು ಹಚ್ಚಿ ನೀವು ಯಾವ ಗುರುವನ್ನು ಆರಾಧಿಸ್ತೀರಾ ಆ ಗುರುವಿನ ಸಂಬಂಧಪಟ್ಟಂತಹ ಅಷ್ಟೋತ್ತರಗಳನ್ನು ಪ್ರತಿನಿತ್ಯಲೂ ಪಠನೆ ಮಾಡೋದ್ರಿಂದ ವಿಶೇಷವಾದಂತಹ ಗುರುವಿನ ಅನುಗ್ರಹ ನಿಮಗೆ ಆಗುತ್ತೆ. ಇದರಿಂದ ಇನ್ನೂ ಯಾವ ರೀತಿ ಫಲಗಳು ವೃದ್ಧಿಯಾಗುತ್ತೆ. ವೃಶ್ಚಿಕ ಲಗ್ನದವರು ಕುಜನ ತತ್ವ ಇರೋದ್ರಿಂದ ಉದ್ವೇಗ ಅವರಲ್ಲಿ ಹೆಚ್ಚು ಇರುತ್ತೆ ಮತ್ತು ಕೋಪ ಇರುತ್ತೆ, ಆತುರತೆ ಇರುತ್ತೆ. ಈ ಗ್ರಹಗಳ ಒಂದು ತತ್ವಗಳು ಬತ್ತಿಯಲ್ಲಿ ನಾವು ಸೇರಿಸಿ ದೀಪವನ್ನು ಹಚ್ಚೋದ್ರಿಂದ ಕೋಪವು, ಉದ್ವೇಗವು, ಆತುರವು ಇದೆಲ್ಲವೂ ಕಡಿಮೆಯಾಗುತ್ತೆ. ಬೆಳ್ಳಿ ದೀಪದಲ್ಲಿ ಹಚ್ಚೋದ್ರಿಂದ ಕಡಿಮೆಯಾಗಿ ನಿಮ್ಮ ಒಂದು ವ್ಯಕ್ತಿತ್ವ ಅನ್ನೋದು ಸರಿಯಾದ ಒಂದು ಸಮತೋಲನಕ್ಕೆ ಬರುತ್ತೆ. ಉದ್ವೇಗ ಕಡಿಮೆಯಾಗುತ್ತೆ, ಕೋಪ ಕಡಿಮೆಯಾಗುತ್ತೆ, ಆತುರತೆ ಕಡಿಮೆಯಾಗುತ್ತೆ. ಗುರುವಿನ ಪ್ರಭಾವ, ಚಂದ್ರನ ಪ್ರಭಾವ, ಶಾಂತವಾಗಿರ್ತೀರ, ತಾಳ್ಮೆಯಿಂದ ಇರ್ತೀರ. ಈ ರೀತಿ ಇದ್ದಾಗ ದೀಪವು ನಿಮ್ಮ ಮನೆಯಲ್ಲಿ ನಿತ್ಯಲೂ ಈ ರೀತಿ ಉರಿಯುವಾಗ, ಅಗ್ನಿ ರೂಪವಾಗಿ ಜ್ಯೋತಿ ನಿಮ್ಮ ಮನೆಯಲ್ಲಿ ಬೆಳಗುತ್ತಿರುವಾಗ ಉತ್ತಮ ಕರ್ಮಗಳು ನಡೆಯುತ್ತವೆ. ಅಂದರೆ ವೃಶ್ಚಿಕ ಲಗ್ನದವರಿಗೆ ವಿಶೇಷವಾಗಿ ಉದ್ಯೋಗ ಸ್ಥಾನಾಧಿಪತಿಯು ಸೂರ್ಯಗ್ರಹ, ಅಂದರೆ 10ನೇ ಸ್ಥಾನಾಧಿಪತಿಯು ಸೂರ್ಯಗ್ರಹ ಆಗಿರೋದ್ರಿಂದ ಸೂರ್ಯನು ಬ್ರಹ್ಮಾಂಡದಲ್ಲಿ ಪ್ರತ್ಯಕ್ಷವಾಗಿ ಅಗ್ನಿ ರೂಪವಾಗಿ ಅಗ್ನಿಯ ತೇಜಸ್ಸಿನಂತೆ ಕಾಣುವಂತಹ ಸೂರ್ಯಗ್ರಹನು ಆ ಒಂದು ಬಣ್ಣದಿಂದಲೇ ನಿತ್ಯಲೂ ನಿಮ್ಮ ಮನೆಯಲ್ಲಿ ಈ ರೀತಿ ತಯಾರಿಸಿದಂತಹ ಬತ್ತಿಯಿಂದ ಮತ್ತು ಕಡಲೆಕಾಯಿ ಎಣ್ಣೆಯಿಂದ ದೀಪವು ಅಗ್ನಿ ರೂಪದಲ್ಲಿ ಕೇಸರಿ ಬಣ್ಣದಿಂದ, ಒಂದು ರೀತಿಯ ಚಿನ್ನದ ಬಣ್ಣದಿಂದ ದೀಪವು ಉರಿಯುತ್ತಿರುವಾಗ ಉತ್ತಮ ಕರ್ಮಗಳು ಆಗುತ್ತವೆ, ಉತ್ತಮ ಕೆಲಸ ಕಾರ್ಯಗಳು ನಡೆಯುತ್ತವೆ, ಧನಾಭಿವೃದ್ಧಿಯಾಗುತ್ತೆ. ಅನುಭವದಲ್ಲಿ ಇಂತೆಲ್ಲ ವಿಷಯಗಳನ್ನು ನಾನು ತಿಳಿಸ್ತಾ ಇರುವಂಥದ್ದು. ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡು ವಿಶೇಷವಾದಂತಹ ಗ್ರಹಗಳ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಒಳ್ಳೆಯ ಕೆಲಸಗಳು ಆರಂಭವಾಗುತ್ತವೆ, ಧನಾಭಿವೃದ್ಧಿಯಾಗುತ್ತೆ, ಕೀರ್ತಿ, ಅಂತಸ್ತು, ಹೆಸರು ಎಲ್ಲವನ್ನು ಗೌರವವನ್ನು ಪಡೆದುಕೊಳ್ಳುವಂತೆ ಆಗುತ್ತೆ. ಈ ಪರಿಹಾರವನ್ನು ನೀವು ನಿತ್ಯಲೂ ಮಾಡಬಹುದು. ಮತ್ತು ಇನ್ನು ಯಾವ ರೀತಿ ನೀವು ನಿತ್ಯ ಮಾಡಬಹುದಾದಂತಹ ಪರಿಹಾರ ಅಂದರೆ, ನೀವು ಗುರುವಿನ ರತ್ನವಾದಂತಹ ಕನಕಪುಷ್ಯರಾಗ ರತ್ನವನ್ನು ಧಾರಣೆ ಮಾಡೋದ್ರಿಂದ ನಿಮ್ಮ ಜೀವಿತ ಅವಧಿಯಲ್ಲಿ ಸಂಪೂರ್ಣವಾಗಿ ಆ ರತ್ನವನ್ನು ವೃಶ್ಚಿಕ ಲಗ್ನದವರು ಧಾರಣೆ ಮಾಡೋದ್ರಿಂದ ವಿಶೇಷವಾದಂತಹ ಧನಾನುಕೂಲಗಳು, ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಶೀಘ್ರವಾಗಿ ಗುರುವಿನ ರತ್ನವಾಗಿರೋದ್ರಿಂದ ಗುರು ತತ್ವವೇ ನಿಮ್ಮ ಬಳಿ ಇದ್ದಂತಾಗುತ್ತೆ. ಈ ರತ್ನವನ್ನು ಧಾರಣೆ ಮಾಡಿ ಶುಭವಾಗುತ್ತೆ. ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಈಗಾಗಲೇ
ನಿಮಗೆ ತಿಳಿದಿರುವಂತೆ ವೃಶ್ಚಿಕ ಲಗ್ನದವರಿಗೆ ತುಂಬ ಕೋಪ ಇರುತ್ತೆ, ಉದ್ವೇಗ ಇರುತ್ತೆ, ತಾಳ್ಮೆ ಇರೋದಿಲ್ಲ. ಈ ವಿಷಯದಲ್ಲಿ ನೀವು ಬದಲಾವಣೆ ಮಾಡಿಕೊಳ್ಬೇಕು. ಆತುರದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನಿತ್ಯವೂ ನೀವು ಶಾಂತವಾಗಿರುವಂತೆ ಅಂತಹ ಒಂದು ವಾತಾವರಣವನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅನಗತ್ಯವಾಗಿ ಬೇಡದ ವಿಷಯಗಳಿಗೆ ನೀವು ಹೋಗಬಾರ್ದು. ಮತ್ತು ಯಾರು ನಿಮ್ಮಿಂದ ನಿಮ್ಮ ಕೋಪದಿಂದ ಹೆಚ್ಚು ಅವರು ಅನುಕೂಲಗಳನ್ನು ಪಡೆದುಕೊಳ್ತಾರೆ ಅಂಥವರಿಂದ ದೂರ ಇರಿ. ಯಾವಾಗಲೂ ಸತ್ಸಂಗವನ್ನು ಮಾಡಿ ಒಳ್ಳೆಯವರ ಮತ್ತು ಶಾಂತವಾಗಿ ಇರುವವರ, ಒಳ್ಳೆಯದನ್ನು ಹೇಳುವವರ ಇವರ ಒಂದು ಸಂಘ ಇದ್ದಾಗ ನಿಮಗೆ ಶಾಂತಿ ನಿಮ್ಮಲ್ಲಿ ನಿರ್ಮಾಣ ಆಗುತ್ತೆ. ಮತ್ತು ತಾಳ್ಮೆ ನಿರ್ಮಾಣ ಆದಾಗ ನಿಮ್ಮಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಎಲ್ಲ ಸಾಮರ್ಥ್ಯವು ಸರಿಯಾಗಿ ಇರುತ್ತೆ. ಸರಿಯಾದ ತಾಳ್ಮೆಯಿಂದ ನಿರ್ಧಾರಗಳು ತೆಗೆದುಕೊಂಡಾಗ ವೃಶ್ಚಿಕ ಲಗ್ನದವರು ವಿಶೇಷವಾದಂತಹ ಯಶಸ್ವಿ ಜೀವನವನ್ನು ನೀವು ನಡೆಸ್ತೀರಾ. ಏಕೆಂದರೆ ಆ ಲಗ್ನಕ್ಕೆ ಅಂತಹ ಒಂದು ಸಾಮರ್ಥ್ಯ ಇರುತ್ತೆ. ಕೋಪ, ಉದ್ವೇಗ ಅನ್ನುವಂಥದ್ದು ಮಾತ್ರ ಆ ಲಗ್ನಕ್ಕೆ ಅಪಾಯದ ಒಂದು ಜೀವನದಲ್ಲಿ ಕೆಟ್ಟ ಫಲಗಳನ್ನು ತರುತ್ತೆ. ಹಾಗಾಗಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ನಿಮಗೆ ಗುರುವಿನ ಅನುಗ್ರಹ ಬೇಕು, ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿತ್ಯ ಗುರುವಿನ ಆರಾಧನೆಯನ್ನು ಮಾಡೋದ್ರಿಂದ ಶಾಂತಿ ಅನ್ನೋದು ನಿಮ್ಮಲ್ಲಿ ಗುರುವಿನ ಪ್ರಭಾವದಿಂದ ನಿರ್ಮಾಣ ಆಗುತ್ತೆ. ಧ್ಯಾನವನ್ನು ನಿತ್ಯಲೂ ಮಾಡಿ, ಇದರಿಂದ ನಿಮ್ಮ ಮನಸ್ಸು ಸಮತೋಲನದಲ್ಲಿ ಇರುತ್ತೆ. ಇಂಥ ಒಂದು ಬದಲಾವಣೆಗಳನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ಮಾಡಿಕೊಂಡಾಗ ವಿಶೇಷವಾದಂತಹ ಫಲಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಗುರುವಿನ ಸೇವೆಯಿಂದ ನಿಮ್ಮ ಧನಾನುಕೂಲಗಳು, ಧನಾಭಿವೃದ್ಧಿ ಮತ್ತು ನಿಮ್ಮ ಒಂದು ಸಮಾಜದಲ್ಲಿ ನಿಮ್ಮಿಂದ ಒಳ್ಳೆಯ ಕೆಲಸ ಕಾರ್ಯಗಳು ನಡೆಯುವಂತಾಗಲಿ ಅನ್ನುವುದನ್ನು ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವೃಶ್ಚಿಕ ಲಗ್ನದವರಿಗೆ ವಿಶೇಷವಾದಂತಹ ಅನುಗ್ರಹ ಪ್ರಾಪ್ತಿಯಾಗಲಿ, ಗುರುವಿನ ಅನುಗ್ರಹವಿರಲಿ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ, ಯಶಸ್ಸು, ಧನಾನುಕೂಲಗಳು, ಕಾರ್ಯಾನುಕೂಲಗಳು ಆಗಿ ನೆಮ್ಮದಿಯ ಜೀವನವನ್ನು ನಡೆಸುವಂತಾಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.